ಇನ್ನು ಬೆಂಗಳೂರಿನ ಮಾರತ್ಹಳ್ಳಿಯಲ್ಲಿ ಭಾರೀ ಕಳ್ಳತನ ನಡೆದಿದೆ. 18 ಕೋಟಿ ಮೌಲ್ಯದ ಚಿನ್ನಾಭರಣ ಮತ್ತು ನಗದನ್ನು ಈ ನೇಪಾಳ ಮೂಲದ ದಂಪತಿ ಎಸ್ಕೇಪ್ ಮಾಡಿಬಿಟ್ಟಿದ್ದಾರೆ. ಕೇವಲ ಕೆಲವೇ ದಿನ ಆಗಿತ್ತು ಕೆಲಸಕ್ಕೆ ಬಂದು ಸೇರಿಕೊಂಡು. ಅದು ಯಾವ ಗ್ಯಾರಂಟಿ ಮೇಲೆ ಇವ್ರನ್ನ ನಂಬಿ ಕೆಲಸ ಕೊಡ್ತಾರೆ ಗೊತ್ತಿಲ್ಲ. ಸೆಕ್ಯೂರಿಟಿ ಅದು ಇದು ಅಂತ ಬರ್ತಿರ್ತಾರೆ. ಎಲ್ಲ ಕಡೆ ಈಗ ನೇಪಾಳದವರೇ ಇರೋದು. ಸೊ ಮಾರತ್ಹಳ್ಳಿಯಲ್ಲಿ ಬಿಲ್ಡರ್ ಮನೆ ಕಳ್ಳತನ, ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣ, ವಜ್ರ, ನಗದನ್ನು ಕಳ್ಳತನ ಮಾಡಿದ್ದಾರೆ. ಚಿನ್ನ ಮತ್ತು ವಜ್ರ ಸೇರಿ 18 ಕೋಟಿಯಷ್ಟು ಕಳ್ಳತನ ಆಗಿದೆ. ನೇಪಾಳ ಮೂಲದ ದಂಪತಿಯಿಂದ ನಡೆದಂತಹ ಕೃತ್ಯ. 11.5 kg ಚಿನ್ನ, 11.5 kg ಚಿನ್ನ, ವಜ್ರಾಭರಣ, 5 kg ಬೆಳ್ಳಿ ವಸ್ತುಗಳು, 11.5 ಲಕ್ಷ ನಗದನ್ನು ಕದ್ದು ದಂಪತಿ ಎಸ್ಕೇಪ್ ಆಗಿದ್ದಾರೆ. ಒಟ್ಟು ಮೌಲ್ಯ 18 ಕೋಟಿ ಅಂತ ಅಂದಾಜು ಮಾಡಲಾಗಿದೆ. ಮಾರತ್ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಗಳನ್ನು ಪತ್ತೆ ಹಚ್ಚೋದಕ್ಕೆ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಲಾಗಿದೆ. ಬಟ್ 11.5 kg ಚಿನ್ನ ಅಂದರೆ 1 kg ಚಿನ್ನಕ್ಕೆ ಇವಾಗ ಹೆಚ್ಚು ಕಡಿಮೆ ಕೋಟ್ಯಾಂತರ ರೂಪಾಯಿ ಇದೆ. ಬಟ್ ನೋಡೋಣ, ಇದರ ಮೌಲ್ಯ ಈಗ ಒಂದು ಅಂದಾಜು ಮಾಡಿರೋದು 18 ಕೋಟಿ ಅಂತ. ಇದರಿಂದ 20 ದಿನಗಳ ಹಿಂದೆ ಕೆಲಸಕ್ಕೆ ಬಂದಂತಹ ನೇಪಾಳಿ ದಂಪತಿಗಳು ಉದ್ಯಮಿಯೊಬ್ಬರ ಮನೆಯಲ್ಲಿ ಕಳ್ಳತನವನ್ನು ಮಾಡಿದ್ದಾರೆ. ಬರೋಬ್ಬರಿ 11.5 kg ಚಿನ್ನ, ಒಂದು 5 kg ಬೆಳ್ಳಿ, ವರ್ತು ಒಂದು 18 ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಎತ್ಕೊಂಡು ಇದೀಗ ಎಸ್ಕೇಪ್ ಆಗಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಮನೆ ಮಾಲೀಕರು ಶಿವಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ಈಗ ಸಹಜವಾಗಿ ಸರ್ ಒಂದು ಕುತೂಹಲಕ್ಕೆ ಪ್ರಶ್ನೆ ಕೇಳ್ತೀನಿ. ಸಹಜವಾಗಿ ಮಾಧ್ಯಮಗಳಲ್ಲಿ ತಾವು ಕೂಡ ನೋಡ್ತಿರ್ತೀರಿ, ನೇಪಾಳದವ್ರನ್ನ ಕೆಲಸಕ್ಕೆ ತೊಗೊಳ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಇದು ಮೊದಲನೇ ಪ್ರಕರಣ ಅಲ್ಲ. ಈ ಹಿಂದೆ ಸುಮಾರು ಪ್ರಕರಣಗಳಲ್ಲಿ ನೇಪಾಳಿ ದಂಪತಿಗಳು, ನೇಪಾಳದವ್ರು ಕೆಲಸಕ್ಕೆ ಯಾರಿದ್ರು ಅವರು ಈ ಮನೆಯನ್ನು ಗುಡಿಸಿ ಗುಂಡಾಂತರ ಮಾಡಿ ಹೋಗೋದು, ಕೆಲಸಕ್ಕಿದ್ದಂಥ ಮನೆಯಲ್ಲಿ ಕಳ್ಳತನ ಮಾಡೋದು ಸಾಮಾನ್ಯ. ಇವರು ಯಾರು, ಅವ್ರ ಮೇಲೆ ಅನುಮಾನ ಬರಲಿಲ್ವಾ ಅಂತ? ಇಲ್ಲ, ಇದು ಮನೆ ಸ್ವಲ್ಪ ರಿನೋವೇಷನ್ ಒಂದು 9 ಮಂತ್ಸಿಂದ ಮಾಡ್ತಿದ್ರಿ. ಆ ರಿನೋವೇಷನ್ ಮಾಡೋವಾಗ ಸುಮಾರು ಒಂದು 60-70 ಜನ ಕೆಲಸ ಮಾಡೋರು. ಆ ಸಮಯದಲ್ಲಿ ನೋಡ್ಕೊಳೋಕ್ಕೆ ಅಂತ ಒಂದು ದಂಪತಿನ, ಒಬ್ಬ ಲಕ್ಷ್ಮಣ್ ಅನ್ನೋನು, ಅವನು ನೇಪಾಳವನೇ, ಅವನು ಸುಮಾರು 15 ವರ್ಷದಿಂದ ಇಲ್ಲಿದ್ದ. ಆ ನಂಬಿಕೆ ಮೇಲೆ ಇವರಿಬ್ಬರನ್ನು ಸೇರಿಸ್ಕೊಂಡ್ರಿ. ಯಾರನ್ನ ವಿಕಾಸ್